ಸೊ ಇವತ್ತು ಕೂಡ ಸಂಜೆ ಕೂಡ ಒಂದು ಹೈ ವೋಲ್ಟೇಜ್ ಕದನ ಇರುತ್ತೆ. ಯಾಕೆಂದರೆ ಪಂಜಾಬ್ ಅಂತ ಹೇಳಿದಾಗ ಅದು ಕೊನೆ ತನಕ ಹೋಗುತ್ತೆ. ಯಾವುದೇ ಪಂದ್ಯ ಇರಲಿ ಕೊನೆ ತನಕ ತೆಗೆದುಕೊಂಡು ಹೋಗ್ತಾರೆ. ಬಟ್ ಒಂದು ಬ್ಯಾಡ್ ಲಕ್ ಅವರಿಗೆ, ಪಂಜಾಬ್ ಗೆಲ್ಲುವಂಥ ಪಂದ್ಯಗಳನ್ನು ಸೋಲುವಂಥ ಪಂದ್ಯವನ್ನು ಗೆದ್ದಿದೆ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಅಲ್ಲಿ ಪಂದ್ಯ ಎಷ್ಟು ಆಡಿದೆಯಲ್ಲ, ಪಂಜಾಬ್ ಆಡಿರುವಂಥ ಎಲ್ಲ ಪಂದ್ಯಗಳನ್ನು ಗೆಲ್ಲುವಂಥ ಪಂದ್ಯಗಳು ಆ ರೀತಿ ತೆಗೆದುಕೊಂಡು ಹೋಗಿದ್ರು. ಬಟ್ ಓಪನಿಂಗಲ್ಲಿ ಅವ್ರ ಕಡೆಯಿಂದ ಚೆನ್ನಾಗಿ ಪ್ರದರ್ಶನ ಬರ್ತಾ ಇಲ್ಲ. ಸೊ ಇವತ್ತೇನಾದರೂ ಲಕ್ ಏನಾದರೂ ಅವ್ರ ಕಡೆ ಇರುತ್ತಾ, ಅದನ್ನು ಕೂಡ ನಾವು ಮಾತಾಡೋಣ. ಪಂಜಾಬ್ ಅಂತ ಬಂದಾಗ ಏನು ಅನ್ಸುತ್ತೆ ನಿಮಗೆ? ಪಂಜಾಬ್ ಆಗಿರ್ಬೋದು, ಜಿ ಟಿ ಆಗಿರ್ಬೋದು, ಯಾಕಂದರೆ ಎರಡು ಸೋತಿರುವಂಥ ಟೀಮ್. ಸರ್ ಜಿ ಟಿ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಪಂಜಾಬ್ ಬಗ್ಗೆ ಮಾತಾಡ್ತೀನಿ. ಪಂಜಾಬಲ್ಲಿ ನಮ್ಮ ಇಂಡಿಯನ್ ಬ್ಯಾಟರ್ಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಶುತೋಷ್ ಶರ್ಮಾ, ಶಶಾಂಕ್ ಸಿಂಗ್, ಹರ್ಪ್ರೀತ್ ಬ್ರಾರ್, ಏನು ಆಡಿದ್ರಲ್ಲ ಈ ಅಂತ ಬಲಾಢ್ಯ ಮುಂಬೈ ಟೀಮ್ ಆಪೋಸಿಟ್ ಆಡುವಾಗ ಕಾನ್ಫಿಡೆಂಟ್ ನಾನು ನೋಡಿದೆ ಸರ್. ನಾನು ಈಗ ಅವರು ಹೇಳ್ತಾರಲ್ಲ, ಒಂದು ಇಂಟರ್ವ್ಯೂಲ್ ಹೇಳ್ತಾರಲ್ಲ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಈಗ ಎರಡು ಟೀಮ್ ಹೋಲಿಕೆ ಮಾಡಿದಾಗ ಇಲ್ಲಿ ಪಂಜಾಬ್ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ. ಬ್ಯಾಟಿಂಗ್ ಲೈನಪ್ಪಲ್ಲೂ ಚೆನ್ನಾಗಿದೆ, ಬೌಲಿಂಗ್ ಲೈನಪ್ಪಲ್ಲೂ ಚೆನ್ನಾಗಿದೆ. ಸೊ ಜಿ ಟಿ ಎಲ್ಲಿ ಎಡು ಇದೆ ಅಂತಂದರೆ, ಮಿಲ್ಲರ್ ಬಂದಿಲ್ಲ ಬಿಡು, ಅವಾಗ ಗೆಲ್ದಿಲ್ಲ, ಓಕೆ. ಮಿಲ್ಲರ್ ಬಂದಾಗಲೂ ಸೋಲ್ತಾ ಇದ್ದಾರೆ ಅಂತಂದರೆ, ಸೊ ನಿಜವಾಗ್ಲೂ ಅಲ್ಲಿ ಬ್ಯಾಟಿಂಗಲ್ಲಿ ಪ್ರಾಬ್ಲಮ್ ಇದೆ. ಗಿಲ್ ಫಾರ್ಮಲ್ಲಿ ಇಲ್ಲ, ಸಾಯಿ ಸುದರ್ಶನ್ ಒಬ್ಬರೇ ಕಾಂಟ್ರಿಬ್ಯೂಟ್ ಕೊಡಬೇಕು. ಅವ್ರು ಬಿಟ್ಟರೆ ವೃದ್ಧಿಮಾನ್ ಸಹ ಯಾಕಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆಗ್ಬಿಟ್ಟಿದೆ. ಈ ಟೀಮಲ್ಲಿ ಯಾಕಿದ್ದಾರೆ? ಅವ್ರ ಬದಲಿ ಮ್ಯಾಥ್ಯೂ ವರ್ಡೆ ಒಂಚೂರು ಬೆಟ್ರ್ ಇದ್ರು ಚಾನ್ಸ್ ಕೊಡಬೇಕು. ಇವರು ಗಿಲ್ಗೆ ಎಷ್ಟು ಇದು ಗಿಲ್ಲು ಅವರು ಕ್ಯಾಪ್ಟನ್ಸಿಲಿ ಏರುಪೇರು ಆಗ್ತಾ ಇದೆ. ಸೊ ನೆಕ್ಸ್ಟ್ ಮಿಡ್ಲ್ ಆರ್ಡ್ರು ಸ್ಟ್ರಾಂಗ್ ಇದೆಯಾ? ಮಿಡ್ಲ್ ಆರ್ಡ್ರು ವಿಜಯ್ ಶಂಕರ್ ವೇಸ್ಟು. ಅದ್ರ ಬದಲು ನಮ್ಮ ಕನ್ನಡಿಗ ಅಭಿನವ್ ಮನೋಹರ್ಗೆ ಚಾನ್ಸ್ ಕೊಟ್ಟರು, ಅವರು ಯಾಕೋ ಮಿಂಚ್ತಾ ಇಲ್ಲ. ಸೊ ಅದು ಬಿಟ್ಟರೆ ಈಗ ಏನು ಅಂತಂದರೆ, ಟೀಮಲ್ಲಿ ಫಸ್ಟ್ ಆರ್ಡ್ರು ಚೆನ್ನಾಗಿಲ್ಲ ಅಂದರೆ ಕೊನೆ ಆರ್ಡ್ರು ಒಂಚೂರು ಕೈ ಹಿಡಿತಾ ಇದೆ. ರಶೀದ್ ಖಾನ್ ಒಂಚೂರು ಕೈ ಹಿಡಿತಾ ಇದ್ದಾರೆ, ಅದು ಬಿಟ್ಟರೆ ತೆವಾಟಿಯ ಒಂಚೂರು ಕೈ ಹಿಡಿತಾ ಇದ್ದಾರೆ. ಅದು ಬಿಟ್ಟರೆ ಟೀಮಲ್ಲಿ ಯಾರು ಕಾಂಟ್ರಿಬ್ಯೂಟ್ ಕೊಡ್ತಾ ಇಲ್ಲ, ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ. ಸೊ ಅದೊಂದು ಕಾಡ್ತಾ ಇದೆ. ಪಂಜಾಬಲ್ಲಿ ಏನು ಅಂತಂದರೆ ಸಾಲಿಡ್ ಚೆನ್ನಾಗಿದೆ, ಫಿನಿಶಿಂಗ್ ಇದೆ, ಬ್ಯಾರಿಸ್ಟ್ರು ಆಡ್ತಾ ಇಲ್ಲ, ಸ್ಯಾಮ್ ಕರನ್ಗೆ ಒಂದು ಫಾರ್ಮಲ್ಲಿ ಇಲ್ಲ, ಬೌಲಿಂಗಲ್ಲೂ ಫಾರ್ಮ್ ಕಳ್ಕೊಂತಿದ್ರೆ, ಬ್ಯಾಟಿಂಗಲ್ಲೂ ಕಳ್ಕೊಂತಿದ್ರೆ. ಸೊ ಮರಳಿ ಬರಬೇಕು ಶಿಖರ್ ಧವನ್, ಯಾಕಂದ್ರೆ ಎರಡು ಟೀಮ್ ಮರಳಿ ಬರಬೇಕು. ಎರಡು ಟೀಮು ಕೂಡ ಗೆಲುವು ಅನಿವಾರ್ಯ. ಸೊ ಹಾಗಾಗಿ ಜಿ ಟಿ ಯಾವ ರೀತಿಯಾಗಿ ಇರುತ್ತೆ ಅಂದ್ರೆ, ಹನ್ನೊಂದರ ಬಳಗ ಯಾವ ರೀತಿಯಾಗಿದೆ ಗುಜರಾತ್ ತಂಡದ ಕಡೆಯಿಂದ? ಯಾಕಂದ್ರೆ ನೀವು ಪಂಜಾಬ್ ಸ್ಟ್ರಾಂಗ್ ಇರುವಂತ ಟೀಮ್, ಅದು ಓಪನಿಂಗ್ ಒಂದು ವೇಳೆ ಫಾರ್ಮಲಿಗೆ ಬಂದಿದ್ದೇ ಆದಲ್ಲಿ, ಅಂದರೆ ಓಪನಿಂಗಲ್ಲಿ ಶಿಖರ್ ಧವನ್ ಇನ್ನೂ ಬಂದಿನೇನು ಫಿಟ್ ಆಗಿಲ್ಲ. ಸೊ ಒಂದು ವೇಳೆ ಇವತ್ತಿನ ಪಂದ್ಯದಲ್ಲಿ ಶಿಖರ್ ಧವನ್ ವಾಪಸ್ ಆದರೆ ಇನ್ನೂ ಕೂಡ ಆ ಟೀಮ್ ಚೆನ್ನಾಗಿರುತ್ತೆ. ಸೊ ಏನು ಬೈರಿಸ್ಟೋಗೆ ಒಂದು ಅವಕಾಶ ಇದೆ. ಸೊ ಅವ್ರಿಗೂ ಕೂಡ ಅವಕಾಶ ಪದೇ ಕೊಡಲಾಗ್ತಾ ಇದೆ, ಅವರಿಗೂ ಕೂಡ ಬರಬೇಕು, ಇನ್ನೂ ಅವಕಾಶ ಇದೆ. ಪಂಜಾಬ್ಗೆ ಇನ್ನೂ ಕೂಡ ಅವಕಾಶ ಇದೆ, ಗೇಮಲ್ಲಿ ಇದ್ದಾರೆ. ಸೊ ಇವತ್ತು ಎರಡೂ ಟೀಮ್ ಒಂದು ಒಳ್ಳೆ ಟೀಮ್ ಅಂತೂ ಆಗುತ್ತೆ. ಯಾಕಂದರೆ ಕಳೆದ ಪಂದ್ಯ ಮುಂಬೈ ವಿರುದ್ಧ ಗೆಲ್ಲುವಂಥ ಪಂದ್ಯವನ್ನು ಹತ್ತಿರಕ್ಕೆ ಬಂದು ಸೋತರೂ ಕೂಡ ಹೀರೋ ಆಗಿದ್ದು ಅಲ್ಲಿ ಅಶುತೋಷ್ ಶರ್ಮಾ. ಸೊ ಹಾಗಾಗಿ ಇವತ್ತು ಕೂಡ ಆ ಪಂದ್ಯವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದೀರಿ ಅಂತ ಗೊತ್ತು. ಸೊ ಹಾಗಾಗಿ ಜಿ ಟಿ ಪ್ಲೇಯಿಂಗ್ 11 ಹೇಗಿದೆ ಅಂತೇಳಿ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕಂದರೆ ಹನ್ನೊಂದರ ಬಳಗ ಹೇಗಿರುತ್ತೆ? ಶುಭ್ಮನ್ ಗಿಲ್ ಅವರು ನಿಜವಾಗ್ಲೂ ಕೂಡ ತಂಡವನ್ನು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸಾಯಿ ಸುದರ್ಶನ್ ಕಡೆಯಿಂದ ಹೇಳಿಕೊಳ್ಳುವಷ್ಟು ಪ್ರದರ್ಶನ ಬರ್ತಾ ಇಲ್ಲ. ಕಳೆದ ಪಂದ್ಯದಲ್ಲಿ ರಶೀದ್ ಖಾನ್ ಒಬ್ಬರೇ ಚೆನ್ನಾಗಿ ಆಡಿದ್ರು, ಗೆಲ್ಲಿಸಿಕೊಟ್ಟಿದ್ರು. ಇನ್ನು ಸಹಜವಾಗಿ ಅಲ್ಲಿ ವಿಜಯ್ ಶಂಕರ್ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರ್ತಿಲ್ಲ, ಆದರೂ ಕೂಡ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈಗ ಅಭಿನವ್ ಮನೋಹರ್ಗೂ ಕೂಡ ಅವಕಾಶ ಕೊಟ್ಟಿದ್ದಾಯಿತು, ಈಗ ಮ್ಯಾಥ್ಯೂ ವರ್ಡ್ಗೂ ಕೂಡ ಚಾನ್ಸ್ ಕೊಟ್ಟರು, ಈಗ ಮತ್ತೆ ಅವ್ರನ್ನ ವಾಪಸ್ ತರುವಂಥ ಸಾಧ್ಯತೆ ಇದೆ. ಅಥವಾ ವಿಲಿಯಮ್ಸನ್ಗೆ ಏನಾದರೂ ಅವಕಾಶ ಕೊಡ್ತಾರಾ ಗೊತ್ತಿಲ್ಲ, ನೋಡಬೇಕು ಇವತ್ತು ಹೇಗಿರುತ್ತೆ ಅಂತೇಳಿ. ತೆವಾಟಿಯ ಕಡೆ ಅವರು ಕೂಡ ಪಾರ್ಟಿಗೆ ಜಾಯ್ನ್ ಆಗಬೇಕಾಗತ್ತೆ, ಯಾಕಂದರೆ ಕೊನೆ ಹಂತಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಡಿಫೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಜಿ ಟಿ ಕಡೆ ಬಾಲಿಂಗು ಕೂಡ ಚೆನ್ನಾಗಿದೆ, ಯಾಕಂದರೆ ನೂರ್ ಆಗಿರ್ಬೋದು, ಆಮೇಲೆ ರಶೀದ್ ಖಾನ್ ಈ ಬಾಲಿಂಗ್ ಚೆನ್ನಾಗಿದೆ. ಸೊ ಹಾಗಾಗಿ ಡಿಪೆಂಡ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾರೆ ಇವತ್ತು, ಅದನ್ನು ಕೂಡ ನಾವು ನೋಡಬೇಕು. ಉಮೇಶ್ ಯಾದವ್ ಕಡೆಯಿಂದ ಓಕೆ ಅಂತ ಹೇಳ್ಬೋದು, ಯಾಕಂದರೆ ಡೀಸೆಂಟ್ ಬಾಲಿಂಗ್ ಉಮೇಶ್ ಯಾದವ್ ಕಡೆಯಿಂದ. ಇನ್ನು ಜಾನ್ಸನ್ ಕೂಡ ಚೆನ್ನಾಗಿ ಹಾಕ್ತಾರೆ, ಪರವಾಗಿಲ್ಲ. ಇನ್ನು ನೂರ್ ಅಹ್ಮದ್ ಅವರು ಕೂಡ ಚೆನ್ನಾಗಿ ಬಾಲ್ ಮಾಡ್ತಾರೆ, ಅವರು ಕೂಡ ಕಟ್ಟಿ ಹಾಕ್ತಾರೆ. ಭಾಳ ಮುಖ್ಯವಾಗಿ ಮೋಹಿತ್ ಶರ್ಮಾ ಕೂಡ ಚೆನ್ನಾಗಿ ಹಾಕ್ತಾರೆ ಡೆತ್ತಲ್ಲಿ. ಬಟ್ ಈ ಟೀಮ್ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಬಟ್ ಫಿನಿಶಿಂಗ್ ಸಿಗ್ತಾ ಇಲ್ಲ. ಯಾಕಂದರೆ ಡೇವಿಡ್ ಮಿಲ್ಲರ್ ಕಡೆಯಿಂದ ಉತ್ತಮ ಪ್ರದರ್ಶನ ಬರ್ತಾ ಇಲ್ಲ ಅಲ್ಲಿ. ಸೊ ಹಾಗಾಗಿ ಡೇವಿಡ್ ಮಿಲ್ಲರ್ ಎಲ್ಲೋ ಒಂದು ಕಡೆ ಇವತ್ತಿನ ಪಂದ್ಯದಲ್ಲಿ, ಕಳೆದ ಪಂದ್ಯದಲ್ಲಿ ಇದ್ದರು. ಸೊ ಇವತ್ತು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನಾವು ಮ್ಯಾಥ್ಯೂ ವೇಡನ್ನು ಹಾಕಿದ್ದೀವಿ, ಯಾಕಂದರೆ ಪ್ರದರ್ಶನ ಬರ್ತಾ ಇಲ್ಲ. ಸೊ ಹಾಗಾಗಿ ಒಂದು ವೇಳೆ ಮ್ಯಾಥ್ಯೂ ವೇಡ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಓಪನಿಂಗ್ ಚೆನ್ನಾಗಿರುತ್ತೆ, ಓಪನಿಂಗ್ ನೀವು ಬೇಸ್ಮೆಂಟೇ ಚೆನ್ನಾಗಿದ್ರೇ ಪೂರ್ತಿ ಟೀಮ್ ಚೆನ್ನಾಗಿ ಆಡೋದಕ್ಕೆ ಅಥವಾ ಒಂದು ಒಳ್ಳೆಯ ರೀತಿಯ ಪ್ರದರ್ಶನ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಓಪನಿಂಗ್ ಏನಾದರೂ ಈಗ ವೃದ್ಧಿಮಾನ್ ಸಹ ಅವರನ್ನು ಬಿಟ್ಟು ಮ್ಯಾಥ್ಯೂ ವೇಡ್ ಕಡೆಯಿಂದ ಓಪನಿಂಗ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಮ್ಯಾಥ್ಯೂ ವೇಡನ್ನು ನಾವು ಕರೆ ತಂದಿದ್ದೀವಿ. ಬಟ್ ಆಗತ್ತೋ ಇಲ್ಲ ಅದನ್ನು ಕೂಡ ನಾವು ನೋಡಬೇಕು. ಇದಾದ ನಂತರ ಗುಜರಾತ್ಗೆ ಸೋಲಿಸಬೇಕು ಅಂದರೆ ಪಂಜಾಬ್ ಕಡೆಯಿಂದಲೂ ಕೂಡ ಸ್ಟ್ರಾಟಜಿ ಅಂತೂ ಇದ್ದೇ ಇರುತ್ತೆ. ಅವರು ಕೂಡ 11ರ ಬಳಗ ಚೆನ್ನಾಗಿದೆ, ಬಟ್ ಏನೇ ಚೇಂಜಸ್ ಇದ್ದರೂ ಕೂಡ ಚೇಂಜಸ್ ಆಯಿತು, ಆದರೂ ಕೂಡ ಅದು ಯಾಕೋ ಅವರಿಗೆ
ಲಕ್ ಕೈ ಹಿಡಿತಾ ಇಲ್ಲ ಅಂತ ಅನಿಸುತ್ತೆ ಪಂಜಾಬ್ ಟೀಮ್ಗೆ. ಯಾಕಂದರೆ ಮುಂಬೈ ವಿರುದ್ಧ ಎಂಥ ಪಂದ್ಯ, ಗೆಲ್ಲುವಂಥ ಪಂದ್ಯ ಇತ್ತು ಮುಂಬೈ ವಿರುದ್ಧ. ಸೊ ಹಾಗಾಗಿ ನಿಜವಾಗ್ಲೂ ಕೂಡ ಇವತ್ತು ಪಂಜಾಬ್ ಗೆಲ್ಲಬೇಕು ಅಂತಂದರೆ ಗೆಲ್ಲಬೇಕು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಈಗ ಆಡಿರುವಂಥ ಪಂದ್ಯವನ್ನು ಎಲ್ಲ ಗೆಲ್ಲುವಂಥ ಪಂದ್ಯನೇ. ಬಟ್ ಅವರಿಗೆ ಲಕ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸ್ಯಾಮ್ ಕರನ್ ಇವತ್ತು ಕ್ಯಾಪ್ಟನ್ಸಿಯ ಇದ್ದಾರೆ ಅವರು, ಯಾಕಂದರೆ ಅಲ್ಲಿ ಶಿಖರ್ ಧವನ್ ಇಲ್ಲ. ಸೊ ಹಾಗಾಗಿ ಇವರು ಕೂಡ ಕ್ಯಾಪ್ಟನ್ಸಿನ ಮುಂದುವರಿಸ್ತಾರೆ. ಇನ್ನು ಬೈರ್ಸ್ಟೋ ಅವರಿಗೆ ಪದೇ ಪದೇ ಚಾನ್ಸ್ ಕೊಡ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಬಟ್ ಇವತ್ತು ಬರಲಿ ಅಂಥೇಳಿ ಎಲ್ಲ ಪಂಜಾಬ್ನ ಅಭಿಮಾನಿಗಳು ಹಾರೈಸ್ತಾರೆ. ಇದರ ಜೊತೆಗೆ ನಿಜವಾಗ್ಲೂ ಕೂಡ ಇವ್ರ ಕಡೆಯಿಂದ ಈ ನೀವು ಟೇಡ್ ಹೆಸರೇನು ಹಾಕಿದ್ದಾರೆ ಟೈಡು ಗೊತ್ತಿಲ್ಲ ಇವತ್ತು ಅವ್ರಿಗೆ ಅವಕಾಶ ಸಿಗುತ್ತಾ ಇಲ್ಲ ಅಂತೇಳಿ ಅದನ್ನು ನೋಡ್ಬೇಕಂದ್ರೆ ಕಳೆದ ಪಂದ್ಯದಲ್ಲಿ ಅವಕಾಶ ಸಿಕ್ತು, ಆದರೂ ಕೂಡ ಅವ್ರಿಗೇನು ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಕಡೆಯಿಂದ. ಲಿವಿಂಗ್ ಸ್ಟೋನ್ ಯಾಕೋ ಒಂದು ಚಿಕ್ಕ ಮಕ್ಕಳ ಥರ ಬಿಹೇವಿಯರ್ ಇದೆ. ಸೊ ಹಾಗಾಗಿ ಅವರು ಕೂಡ ಈ ಆಟದಲ್ಲಿ ಯಾಕೋ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಸಿಕಂದರ್ ರಾಜ ಬಂದರೆ ಚೆನ್ನಾಗಿರುತ್ತೆ ಆ ಜಾಗದಲ್ಲಿ, ಯಾಕಂದರೆ ತೆಗೆದುಕೊಂಡು ಹೋಗ್ತಾರೆ, ಗೇಮ್ನ ಚೆನ್ನಾಗಿ ರೀಡ್ ಮಾಡ್ತಾರೆ ಅವರು. ಇನ್ನು ಜಿತೇಶ್ ಶರ್ಮಾ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ವಾಪಸ್ ಪಾರ್ಟಿಗೆ ಬರಬೇಕು. ಕಳೆದ ಪಂದ್ಯದಲ್ಲಿ ಟಚಿಂಗ್ ಇದ್ದರೂ ವಾಪಸ್ ಬರಬೇಕು. ಶಶಾಂಕ್ ಸಿಂಗ್ ಬಗ್ಗೆ ಎರಡು ಮಾತೇ ಇಲ್ಲ, ಮಾತನಾಡಂಗಿಲ್ಲ. ಎಷ್ಟು ಮಾತಾಡಿದ್ರೂ ಕೂಡ ಕಮ್ಮಿ ಆಗುತ್ತೆ. ಇನ್ನು ಅಶುತೋಷ್ ಶರ್ಮಾ ನಿಜವಾಗ್ಲೂ ಕೂಡ ಅಶುತೋಷ್ ಯು ಬ್ಯೂಟಿ, ನಿಜವಾಗ್ಲೂ ಕೂಡ ನಿಮ್ಮ ಆಟದ ಪ್ರದರ್ಶನ ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಇಡೀ ಕ್ರಿಕೆಟ್ ಲೋಕನೇ ತಲೆಬಾಗಿತ್ತು ಅವತ್ತಿನ ಪಂದ್ಯ. ಇನ್ನು ಹರ್ಪ್ರೀತ್ ಬಾರ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ಹರ್ಷಿಲ್ ಪಟೇಲ್ ದುಬಾರಿ ಆಗ್ತಾ ಇದ್ದಾರೆ, ವಿಕೆಟ್ ತಗೋತಾರೆ ಬಟ್ ದುಬಾರಿ ಆಗ್ತಾ ಇದ್ದಾರೆ. ಇನ್ನು ಇವರು ಬರಬೇಕು, ಹರ್ಷಿತ್ ಸಿಂಗ್ ಅವರು ವಾಪಸ್ ಜಾಯ್ನ್ ಆಗಬೇಕಾಗತ್ತೆ. ಯಾಕಂದರೆ ಅವ್ರ ಕಡೆಯಿಂದ ಬೌಲಿಂಗ್ ಚೆನ್ನಾಗಿ ಇಲ್ಲ. ಯಾಕಂದರೆ ಡೆತ್ತಲ್ಲಿ ಅಂತಂದಾಗ ಹರ್ಷದೀಪ್ ಸಿಂಗ್ ಅವರಿಗೆ ಮೇನ್ ಪ್ಲಸ್ ಆಗುತ್ತೆ. ಬಟ್ ಅವ್ರ ಕಡೆಯಿಂದ ರಬಾಡ ಅಂತೂ ಚೆನ್ನಾಗಿ ಆಗ್ತಿದ್ದಾರೆ, ರಬಾಡದೇನು ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಸಮಸ್ಯೆ ಇರೋದು ಬ್ಯಾಟಿಂಗ್ ಲೈನ್ ಅಪ್. ಸೊ ಹಾಗಾಗಿ ಏನು ಚೇಂಜಸ್ ಮಾಡ್ಬೋದು ಪ್ರಿಯಾಂಕಾ ಅವರೇ ಅಂದರೆ ಈಗ ಬ್ಯಾಟಿಂಗ್ ಲೈನ್ ಅಪ್ ಬೈರಸ್ಟೋ ಇದ್ದಾರೆ. ಸೊ ಪದೇ ಪದೇ ಈಗ ನೀವು ಒಬ್ಬರಿಗೆ ಈ ರೀತಿಯಾಗಿ ಅವಕಾಶವನ್ನು ಕೊಡ್ತಾನೆ ಇದ್ದರೆ ಅದೇ ರಿಸಲ್ಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ಏನೋ ಬದಲಾವಣೆ ಇರಬೇಕು. ನೀವು ಬದಲಾವಣೆ ಆದಾಗ ಮಾತ್ರ ಏನಾದರೂ ಚೇಂಜಸ್ ಆಗೋದಕ್ಕೆ ಸಾಧ್ಯ. ಇದು ಜಿ ಟಿ ಹೇಗೆ ಅಂತಂದರೆ ಚೇಂಜಸ್ ಬರ್ತಾ ಇಲ್ಲ. ಚೇಂಜಸ್ ಮಾಡಿದ್ರೆ ಏನು ಮಾಡ್ತಾರೆ ಅಂತಂದರೆ ಓಪನಿಂಗ್ ಆಗಿರ್ಬೋದು, ಬೇರೆ ಯಾರನ್ನೋ ಕಳಿಸ್ಬಿಡೋದು, ಚೆನ್ನಾಗಿ ಆಡೋರನ್ನ ಓಪನಿಂಗಲ್ಲಿ ಕಳಿಸ್ಬಿಟ್ರೆ ಬೇಗ ಔಟ್ ಆಗಿಬಿಡ್ತಾರೆ. ಸೊ ಆ ರೀತಿ ಆಗ್ತಾಯಿದೆ. ಜಿ ಟಿನಲ್ಲಿ ಡಿಸಿಷನ್ ಮೇಕಿಂಗ್ ಏನಿದೆಯಲ್ಲ ಅದು ಕರೆಕ್ಟಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ. ಆ್ಯಂಡ್ ಯಾರನ್ನ ಕೂರಿಸ್ಬೇಕು, ಯಾರನ್ನ ಆಡಿಸ್ಬೇಕು ಅನ್ನೋದ್ರಲ್ಲಿ ಜಿ ಟಿಗೆ ಯಾರನ್ನ ಕೂರಿಸ್ಬೇಕು, ಯಾರನ್ನ ಆಡಿಸ್ಬೇಕು ಅನ್ನೋದ್ರಲ್ಲಿ ಡಿಸಿಷನ್ ಕರೆಕ್ಟಾಗಿಲ್ಲ ಜಿ ಟಿದು ಅಂತ ಅನ್ಸುತ್ತೆ. ಅದರಿಂದ ವೀಕ್ ಆಗಿ ಕಾಣಿಸ್ತಾ ಇದೆ. ಇಲ್ಲ ಅಂತಂದರೆ ಆಡೋರು ಇದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಗೆಲ್ಲುತ್ತೆ ಕೂಡ, ಗೆಲ್ಲುವಂಥ ತಂಡನೇ. ಆಡ್ತಾ ಇಲ್ಲ, ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗಿದೆ ಜಿ ಟಿನಲ್ಲಿ. ಎರಡು ಟೀಮ್ ನೋಡಿದಾಗ ಏನು ನನಗಂತ ಯಾಕೋ ಸಮಬಲ ಇದೆ ಅನ್ಸುತ್ತೆ. ನನಗೆ ಸಮ ಇದೆ, ಏನು ಚೇಂಜಸ್ ಇಲ್ಲ. ಬಟ್ ಒಟ್ಟಲ್ಲಿ ಲಕ್ ಹಿಡಿತಾ ಇಲ್ಲ ಜಿ ಟಿ ಈಗೆ ಪಂಜಾಬ್ಗೆ. ಬಟ್ ಇವತ್ತು ಜಿ ಟಿ ಮೇಲೆ ಅದನ್ನು ಗೆಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸರ್. ಜಿ ಟಿ ಮತ್ತು ಪಂಜಾಬ್ ಮಾತಾಡೋಕ್ಕೂ ಮುಂಚೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೋ ಮುಂಚೆ ಎಲ್ಲ ಪ್ಲೇಯರ್ಸ್ಗಳು ಬೈಯೋರು ಫೀಲ್ಡಿಂಗ್ ಚೆನ್ನಾಗಿಲ್ಲ, ಬ್ಯಾಟಿಂಗ್ ಚೆನ್ನಾಗಿಲ್ಲ, ಬೌಲಿಂಗ್ ಚೆನ್ನಾಗಿಲ್ಲ ಅನ್ನೋ. ಇವತ್ತಿನ ಟ್ರೆಂಡ್ ಹೆಂಗಾಗಿದೆ ಅಂದರೆ ಅಂಪೈರ್ಸ್ಗಳನ್ನ ಬೈಯೋ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದೆ ಈ IPL ಟೀಮಲ್ಲಿ. ಸೊ ಡಿಸಿಷನ್ ಮೇಕಿಂಗು ಆನ್ ಫೀಲ್ಡ್ ಅಂಪೈರ್ ಕ್ಲೀನಾಗಿ ಕೊಟ್ಟರೆ, ಥರ್ಡ್ ಅಂಪೈರ್ ಏನೋ ಕೊಡ್ತಾರೆ, ಥರ್ಡ್ ಅಂಪೈರ್ ಏನೋ ಕೊಟ್ಟರೆ ಆನ್ ಫೀಲ್ಡ್ ಅಂದರೆ ಕೆಲವೊಂದು ಮ್ಯಾಚ್ಗಳಿಂದ ನಾವು ನೋಡೋದಾದರೆ ಸೊ ಡಿಸಿಷನ್ ಮೇಕಿಂಗ್ ಚೆನ್ನಾಗಿಲ್ಲ. ಅಂಪೈರ್ಗಳು ಯಾಕೆ ಹಿಂಗೆ ಮಾಡ್ತಾರೆ ಅದೊಂದು ಗೊತ್ತಿಲ್ಲ. ಅದೊಂದು ಪ್ರಾಮಾಣಿಕತೆಗೆ ಅಡ್ಡ ಬರ್ತಾ ಇದೆ. ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನು ಅಂತಂದರೆ ಸೊ ಅವತ್ತು ಪಂಜಾಬ್ ಗೆಲ್ಲೋ ಅಂಥ ತಂಡನ ಎಲ್ಲೋ ತಗೊಂಡೋಗಿ ಏನೋ ಮಾಡಿ ಸೋಲಿಂಗ್ ಹೋಗ್ಬಿಡ್ತು. ಅಶುತೋಷ್ ಶರ್ಮಾ ಏನಾದರೂ ಒಂದು ಏನಾದರೂ ಇದ್ದಿದ್ರೆ, ಒಂದು ಕೊನೆ ಓವರ್ವರೆಗೆ ಇದ್ದಿದ್ರೆ 100% ಹೌದು. ಬೂಮ್ರಾಗೆ ಅವರು ಹೇಳಿದ್ರು, ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು, ನಾನು ವರ್ಲ್ಡ್ ಕ್ಲಾಸ್ ಬೌಲರ್ಗೆ ಪ್ರಾಕ್ಟೀಸ್ ಮಾಡಿದ್ದೆ, ನಾನು ಹಿಂಗೇ ಹೊಡಿಬೇಕು ಅಂತ ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಅದನ್ನು ನಿನ್ನೆ ಎಕ್ಸಿಕ್ಯೂಟ್ ಮಾಡಿದೆ ಅನ್ನೋ ಒಂದು ಹೇಳಿದ್ರು. ನೋ ಬಾಲಿಗೆ ಒಂದು 6 ಯಾರು ಕರ ಹಾಕಕ್ಕೆ ಹೋಗ್ತಾರೆ, 6 ಹೊಡಿತಾರೆ. ಸೊ ಅವಾಗ ಒಂದು ಎಕ್ಸ್ಪ್ರೆಷನ್ ಕೊಟ್ಟು ಒಂದು ಒಳ್ಳೆ ನಾನು ಇದೀನಪ್ಪ, ನಾನು ವರ್ಲ್ಡ್ ಕ್ಲಾಸ್. ಯಾರು ಗೆಲ್ತಾರೆ? ನನ್ನ ಪ್ರಕಾರ ಪಂಜಾಬ್ ಗೆಲ್ಲುತ್ತೆ ಸರ್. ಯಾಕಂದರೆ ಬ್ಯಾಟಿಂಗಲ್ಲಿ ಚೆನ್ನಾಗಿದೆ. ಹಿಂದಿನ ಮ್ಯಾಚ್ಗೂ ಹೋಲಿಸ್ಕೊಂಡ್ರೆ ಸೊ ಹೋಮ್ ಗ್ರೌಂಡ್ ಬೇರೆ, ಹೋಮ್ ಗ್ರೌಂಡವೇ ಅದು ಬೆನಿಫಿಟ್ ಇದೆ. ಆದರೂ ಹೋಮ್ ಗ್ರೌಂಡ್ ಏನು ವರ್ಕೌಟ್ ಆಗ್ತಿಲ್ಲ. ಸೊ ಆದರೂ ಇವತ್ತು ಪಂಜಾಬ್ ಗೆಲ್ಲೇಬೇಕು, ಗೆಲ್ಲುತ್ತೆ. ನಿಮ್ಮ ಪ್ರಕಾರ ಯಾರು ಪಂಜಾಬ್ ಗೆಲ್ಲುತ್ತೆ ಅನ್ಸುತ್ತೆ. ಪಂಜಾಬ್ ಗೆಲ್ಲಿ. ಯಾಕಂದರೆ ಪಾಪ ಅನ್ಸುತ್ತೆ ಆ ಟೀಮ್ನ ನೋಡ್ತಾ ಇದೆ, ಕೊನೆ ತನಕ ಹೋಗ್ತಾರೆ, ಆಮೇಲೆ ಕೈ ಬಿಟ್ಬಿಡ್ತಾರೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ RCB ಮತ್ತು KKR ಪಂದ್ಯ ಆರಂಭ ಆಗುತ್ತೆ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ.